ಆಗಲ್ಲ ಸುಂದರ ಸಾರಥಿ ಅವರಾದರೂ ದೊಡ್ಡ ದಾರಿಯಂತೆ ತೋರುತ್ತಿರುವವರು. ಅವರಿಗೆ ಇನ್ನೊಮ್ಮೆ ನಯ ವಿನಯ ಭಯ ಭಕ್ತಿಯಿಂದ ಮಾತನಾಡಿಸುವಂತವರಾಗಲೇ ಸುಂದರ ಸಾರಥಿ. ಬೆಟಗೇರಿಯ ಹಳೆ ಬನಶಂಕರಿ ಜಾತ್ರೆಯಲ್ಲಿ ಇಂಥ ಮಹಾರಾಜರ ಮುಂದೆ ಬಂದು ನಿಂತು ಬಂದವರನ್ನು ದಾರಿದಾರೆಂದು ಕೇಳುವವರು. ನೀನು ಹೆಣದವರು ನಿನಗಿಟ್ಟಿರುವ ನಾಮಾಂಕಿತವೇನು? ಚಂದದಿಂದ ಬೇಡ ಬಂದವನಾಗು ಮೌಲ್ಯ ಸರಿ ಹಿಂದಕ್ಕೆ ಚಚ್ಚರದೆ ಅದೇ ಮಕ್ಕೊಂಡ ನೋಡೋಗು ಇಲ್ಲಿ ಬೈ
ನೀನ್ ಜಾತ್ರೆ ಬಂದು ಸರಿಯಾಗತ್ತೈತೆ. ಇಂದು ವಿಚಲಿತರಾಗಿರುವ ಸಮಯದವರು ತಮ್ಮ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆನು. ಹೇ ರಾವಣೇಶ್ವರ, ಹೇ ಗುರುದೇವ, ನಾರದ ಮುನಿಯ ದರ್ಶನದಿಂದ ನಿನಗೇನು ಲಾಭವಯ್ಯ? ಏನು ಹೇಳುತ್ತೀರಿ ಗುರುವರ್ಯ? ನಾನಂತೂ ಲಂಕಾಪಟ್ಟಣದ ಸನಿಹದಿಂದ ಲೋಕ ಸಂಚಾರದಲ್ಲಿರುವಾಗ ಇರುವುದು ಗುರುವರ್ಯ ಹೇಳುವಂತವರಾಗಿದೆ. ಹೇ ಗುರುವರ್ಯ, ಹೇ ರಾಜೇಂದ್ರ, ನಾವು ತ್ರಿಕಾಲಜ್ಞಾನಿಗಳಂತ ಮೇಲೆ ನಮಗೆ ತಿಳಿಯಲಾರದ ಸಂಗತಿಯು ಹೇ ರಾಜೇಂದ್ರ, ತಾವು ನನ್ನ ತಮ್ಮ ಬಾಯಿಂದ ನನ್ನ ಜ್ಞಾನವನ್ನು ವಿಚಾರಿಸುತ್ತಿರುವುದಲ್ಲ. ಆದರೂ ಹೇಳುತ್ತೇನೆ, ಚಿತ್ತ ಕೊಟ್ಟು ಲಾಣಿಸುವಂತವರ. ಅದೇನಿರುವುದು ಬೇಡವಂತವರ. ಹೇ ಪೂಜ್ಯರೇ, ಹೇ ರಾಜೇಂದ್ರ, ರಾಮ ಲಕ್ಷ್ಮಣ ಸೀತೆಯನ್ನು ವನವಾಸದಲ್ಲಿರುವಾಗ ಎಣ್ಣ ತಂಗಿ ಸೂರ್ಪಣಿಕೆಯನ್ನು ಅಪಮಾನ ಪಡಿಸಿದ ಪ್ರತಿಕಾರವಾಗಿ ಸೀತೆಯನ್ನು ಹೊತ್ತು ಲಂಕಾ ಪಟ್ಟಣಕ್ಕೆ ತಂದಿರುವ ಇದರಿಂದ ರಾಮ ಲಕ್ಷ್ಮಣ ಹಾಗೂ ಅವರ ಅಪಾರ ಕಪಿ ದಿಗಿಲುಗೊಂಡು ಎನ್ನ ಲಂಕಾ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಇದೇನಾಯ್ತು ಬೇಡವಂತವರ. ನಿನಗೆ ತೊಂದರೆಯನ್ನು ನೀಡುತ್ತಿದ್ದಾರೆ. ಹೇ ರಾಜೇಂದ್ರ, ಹೇಳಬೇಕೆ ಯಾವ ಗುರುವರ್ಯ? ಹೇ ರಾವಣೇಶ್ವರ, ಹೇ ಗುರುವರ್ಯ, ಅಂಗೈಯಲ್ಲಿ ಬಿಡೆ. ಇಟ್ಟುಕೊಂಡು ದುಪ್ಪತ್ತಾಗಿ ಅಡ್ಡದಾಡುವಂತೆ ವರ್ತಿಸುತ್ತಿರುವೆಯಲ್ಲ. ಏನು ಕೇಳುತ್ತಿರುವುದು ಗುರುವರ್ಯ? ಹೇಳುವಂತವರಾಗಿದೆ. ಹೇ ರಾವಣೇಶ್ವರ, ಹೇ ಗುರುವರ್ಯ, ಪಾತಾಳ ಲೋಕದಲ್ಲಿರುವ ಐರಾವಣ ಮೈರಾವಣರು ನಿನ್ನ ಬಾಂಧವರಲ್ಲವೇ? ಈ ಮಾತು ಸತ್ಯವಿರುವುದು ಗುರುವರ್ಯ ಹೇಳುವಂತವರಾಗಿದೆ. ಹಾಗಾದರೆ ನಿನಗೆ ಬಂದ ಸಂಕಟವನ್ನು ಏನು ಮಾಡಬೇಕು ಗುರುದೇವ ಹೇಳುವಂತವರಾಗಿದೆ. ಐರಾವಣ ಮೈರಾವಣರಿಗೆ ಹೇಳಿದರೆ ಅವರು ಕೇಳಲಾರರು. ಏಕೆಂದರೆ ಅದು ಯಾತಕ್ಕಿರುವುದು ಗುರುಪುಂಗವ ಶಾಂತ ರೀತಿಯಿಂದ ಹೇಳುವಂತವರಾಗಿದೆ. ಏಕೆಂದರೆ ಅವರು ಮಹಾಧೈರ್ಯಶಾಲಿಗಳು ಹಾಗೂ ಮಹಾಮಾಯಾವಿಗಳು. ಪ್ರಿಯ ಶಂಕರನ ಭಕ್ತನಾದ ರಾವಣೇಶ್ವರ, ಇದೀಗಲೇ ಏನು ಮಾಡಬೇಕು ಗುರುದೇವ ಶಾಂತ ರೀತಿಯಿಂದ ಹೇಳುವಂತವರಾಗಿದೆ. ಐರಾವಣ ಮೈರಾವಣ ಕರೆಸಿ ನಿನ್ನ ಸಂಕಷ್ಟವನ್ನು ಪರಿಹರಿಸಿಕೊಳ್ಳುವಂತವನಾಗಯ್ಯ ರಾವಣೇಶ್ವರ. ಹೇ ಗುರುದೇವ, ಹೇ ರಾಜೇಂದ್ರ, ಬಡವರ ಮನೆಗೆ ಭಾಗ್ಯ ಲಕ್ಷ್ಮಿಯು ಬಂದಂತೆ ತಮ್ಮ ಸಲಹೆಗಳನ್ನು ನೀಡಿ ನಮಗೆ ಶತ್ರು ಭಯವನ್ನು ಹೋಗಲಾಡಿಸಿದೆ. ಹೇ ಗುರುದೇವ, ಹೇ ರಾವಣೇಶ್ವರ, ಈಗಲೇ ತಮ್ಮ ಇಚ್ಛೆಯಂತೆ ಎನ್ನ ಬಂಧುಗಳಾದ ಐರಾವಣ ಮೈರಾವಣರನ್ನು ಅತಿ ಜಾಗರೂಕತೆಯಿಂದ ಕರೆದುಕೊಂಡು ಬರುತ್ತೇನೆ. ಹೇ ಗುರುದೇವ, ಹೇ ರಾವಣೇಶ್ವರ, ನಿಮ್ಮ ಸಹಾಯವು ಯಾವಾಗಲೂ ಹೀಗೆ ಇರುವಂತೆ ಆಶ್ಚರ್ಯ ಗುರುವರ್ಯ. ನಿನಗೆ ದಯವಾಗಲಿ ಕೇಳುವಂತವನು. ಯಾಕಾಗಲಾರದು?